ಓಕೆ, ಸೊ ಎಲ್ಲರೂ ರೆಡಿಯಾಗಿದ್ದಾರೆ. ಸೊ ಕಾರು ಕೂಡ ಸಖತ್ತಾಗಿ ರೆಡಿಯಾಗಿದೆ. ಸೊ ನೋಡಿ, ನಮ್ಮ ಬಾಯ್ಸ್ ಎಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದಾರೆ. ಸೊ ಸದ್ಯಕ್ಕೆ ಇವಾಗ ನಾನು ಸ್ವಲ್ಪ ಬೇಗ ಹೊರಡಬೇಕು. ನಾನು ಮತ್ತು ಸಿದ್ಧಾರ್ಥ್ ಇವಾಗ ಸಿದ್ಧಾರ್ಥ್ ಡ್ರೈವ್ ಮಾಡ್ತೇನೆ, ನಾನು ಡ್ರೈವ್ ಮಾಡೋಂಗಿಲ್ವಂತೆ. ಸೊ ಕರ್ಕೊಂಡು ಇವಾಗ ಮೂವ್ ಮಾಡ್ತೀವಿ, ಓಡೋಣ. ಓಕೆ, ಲೆಟ್ಸ್ ಗೋ. ಸರಿ, ಓಕೆ, ಬಾಯ್ ಬಾಯ್. ಹಾಂ, ಓಕೆ, ಲೆಟ್ಸ್ ಗೋ. ಬೇಗ ಬನ್ನಿ ಎಲ್ಲರೂ. ಹಾಂ, ಥ್ಯಾಂಕ್ ಯು, ಬಾಯ್ ಬಾಯ್. ಅಷ್ಟೇ, ಇವಾಗ ಹೋಗೋಣ, ಕರ್ಕೊಂಡು ಬರೋದು. ಸೊ ಇದೇ ನಮ್ಮ ಮದುವೆ ಕಲ್ಯಾಣ ಮಂಟಪ, ಮಂಗಳ ಕಲ್ಯಾಣ ಮಂಟಪ. ಗೈಸ್, ಬ್ರೋ ಇಲ್ಲಿ ಬಂದಿದ್ದಾರೆ, ಅಲ್ಲಿ ನೋಡಿ ಅಲ್ಲಿ. ಸೊ ಸ್ವಲ್ಪ ಬೇಗ ಬಂದ್ಬಿಟ್ವಿ, ಅದಕ್ಕೆ ಇಲ್ಲಿ ಕೂರ್ಸೋರೆ. ಸೊ ಇಲ್ಲಿಂದ ಶಾಸ್ತ್ರ ಸ್ಟಾರ್ಟ್ ಆಗುತ್ತೆ. ಸೊ ಗೈಸ್, ನೋಡ್ತಾ ಇದ್ದೀರಾ, ಫೈನಲಿ ನಾವು ನಮ್ಮ ಮದುವೆ ಮನೆಗೆ ಎಂಟರ್ ಆಗಿದ್ದೀವಿ. ಸೊ ಸ್ವಲ್ಪ ಬೇಗ ಬಂದಿದ್ದರಿಂದ ಇಲ್ಲೇ ಮಂಟಪದ ಹತ್ರ ವೆಯ್ಟ್ ಮಾಡ್ತಾ ಇದ್ವಿ. ಅಷ್ಟೊತ್ತಿಗೆ ಹೆಣ್ಣಿನ ಕಡೆಯವರೆಲ್ಲ ಬಂದರು, ನಮ್ಗೆ ಒಂದು ಗ್ರ್ಯಾಂಡ್ ವೆಲ್ಕಮ್ ಕೊಟ್ಟರು. ಆ್ಯಕ್ಚುಲಿ ಇದೊಂಥರ ಡಿಫ್ರೆಂಟ್ ಫೀಲಿಂಗ್ ಅಂತಲೇ ಹೇಳ್ಬೋದು. ಯಾಕಂದರೆ ಒಬ್ಬ ಮದುಮಗ ಆಗಿ ನಮ್ಮ ಮದುವೆ ಕಲ್ಯಾಣ ಮಂಟಪಕ್ಕೆ ಎಂಟ್ರಿ ಕೊಡೋದಿದೆಯಲ್ಲ, ಆ ಫೀಲಿಂಗ್ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ತುಂಬಾ ಸ್ಪೆಷಲ್ ಅಂತ ಅನಿಸುತ್ತೆ. ಯಾಕಂದರೆ ಇಲ್ಲಿ ನಾನು ಮೇಯ್ನ್ ಕ್ಯಾರೆಕ್ಟರ್. ಸೊ ಎಲ್ಲರ ಕಣ್ಣು ನಮ್ಮ ಮೇಲಿರುತ್ತೆ. ಹಾಗೆ ಸುತ್ತಮುತ್ತ ನಮ್ಮ ರಿಲೇಟಿವ್ ಫ್ಯಾಮಿಲಿ ಎಲ್ಲ ಮೆಂಬರ್ಸೂ ಇರ್ತಾರೆ. ಒಂಥರ ಸಡಗರ ಸಂಭ್ರಮ ಅಂತಲೇ ಹೇಳ್ಬೋದು. ಆ ವಾದ್ಯ ನುಡಿಸ್ತಾ ಇರ್ತಾರಲ್ಲ, ಆ ಸೌಂಡ್ಗೆ ಮತ್ತು ಈ ಮಧ್ಯದಲ್ಲಿ ಶಾಸ್ತ್ರ ಮಂತ್ರ ಎಲ್ಲದ್ರ ಮಧ್ಯೆ ನಾವು ನಿಂತಿರ್ತೀವಲ್ಲ, ಅದು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಗೈಸ್. ತುಂಬಾ ಸಖತ್ತಾಗಿತ್ತು. ಆ್ಯಂಡ್ ಎಸ್, ಇವಾಗ ಶಾಸ್ತ್ರ ಶುರುವಾಗಿದೆ. ಸೊ ಮೊದಲನೇದಾಗಿ ನೋಡ್ಬೋದು ಸ್ಕ್ರೀನ್ ಮೇಲೆ ನಮ್ಮ ಇಬ್ಬರು ಅತ್ತೆದೀರೂ ಇದ್ದಾರೆ. ಸೊ ನಂದು ಅವರಮ್ಮ ಹಾಗೆ ನಮ್ಮ ಸೋದರತ್ತೆ. ನಮ್ಮ ಕಡೆಯಿಂದ ಒಂದು ಕಳಶ ತಂದಿರ್ತೀವಿ, ಅವ್ರ ಕಡೆಯಿಂದ ಒಂದು ಕಳಶ ತಂದಿರ್ತೀವಿ. ಸೊ ಎರಡಕ್ಕೂ ಇಟ್ಟು ಪೂಜೆ ಮಾಡಿ ನಮ್ಮನ್ನು ವೆಲ್ಕಮ್ ಮಾಡ್ಕೊಳ್ತಾರೆ. ನೆಕ್ಸ್ಟ್ ಇವಾಗ ಪಾದಪೂಜೆ ಶುರು ಆಗುತ್ತೆ. ಒಂದು ಕಡೆ ಖುಷಿ ಆಗ್ತಿತ್ತು, ಯಾಕಂದರೆ ಮದುಮಗ ಆಗಿ ಈ ಥರ ಪಾದಪೂಜೆ ಮಾಡಿಸ್ಕೊಡೋದು ತುಂಬಾ ಒಂಥರ ಸಂತೋಷದ ವಿಷಯ. ಬಟ್ ಅಟ್ ದ ಸೇಮ್ ಟೈಮ್ ಸ್ವಲ್ಪ ಬೇಜಾರಾಗ್ತಿತ್ತು, ಯಾಕಂದರೆ ಲಚ್ಚು ನನ್ನ ಕಾಲಿಗೆ ಪೂಜೆ ಮಾಡ್ತಿದ್ರಲ್ಲ, ಸೊ ಬೇಜಾರಾಗ್ತಿತ್ತು. ಬಟ್ ಎನಿವೇ, ಇದು ಶಾಸ್ತ್ರ ಮತ್ತು ಸಂಪ್ರದಾಯ, ಸೊ ನಾವು ಖುಷಿಯಿಂದ ಎಕ್ಸೆಪ್ಟ್ ಮಾಡ್ಕೊಬೇಕು. ಸೊ ಥ್ಯಾಂಕ್ ಯು ಸೋ ಮಚ್ ಲಚ್ಚು, ನನ್ನ ಪಾದ ಪೂಜೆ ಮಾಡಿದ್ದಕ್ಕೆ. ಹಾಗೆ ನೆಕ್ಸ್ಟ್ ಇವಾಗ ನಮ್ಮ ಮಾವ ಅತ್ತೆ ಎಲ್ಲ ಬಂದು ವೆಲ್ಕಮ್ ಮಾಡ್ಕೊಳ್ತಾರೆ. ಓಕೆ, ಸೊ ಫೈನಲಿ ಚೋಟಿನ ಬಂದು ರೀಚ್ ಆಗಿದ್ದೀವಿ. ಸೊ ಅಲ್ಲಿ ಶಾಸ್ತ್ರಕ್ಕೆ ನಮ್ಮ ಅಕ್ಕ ಬಾವ ಎಲ್ಲ ಕೂತಿದ್ದಾರೆ. ಸೊ ಇದು ಜಸ್ಟ್ ಬಿಫೋರ್ ದ ಎಂಗೇಜ್ಮೆಂಟ್, ಸ್ವಲ್ಪ ಶಾಸ್ತ್ರಗಳೆಲ್ಲನೂ ನಡೀತಾ ಇದೆ. ಸೊ ಅದೆಲ್ಲ ಮುಗ್ದಾಕಿದ ತಕ್ಷಣ ಇವಾಗ ನೆಕ್ಸ್ಟ್ ನಾನು ರೆಡಿ ಆಗಬೇಕು. ರೆಡಿ ಆಗಿದ ತಕ್ಷಣ ನೆಕ್ಸ್ಟು ಇಮಿಡಿಯೇಟಾಗಿ ಎಂಗೇಜ್ಮೆಂಟ್ ಶುರು ಆಗುತ್ತೆ. ಸೊ ರೆಡಿ ಆಗಾದ್ಮೇಲೆ ಸಿಗ್ತೀನಿ. ಸೊ ಎಂಟ್ರಿ ಏನೋ ಆಯಿತು. ಇವಾಗ ಎಂಗೇಜ್ಮೆಂಟ್ಗೆ ರೆಡಿ ಆಕೆ ಅಂತಂದ್ಬಿಟ್ಟು ನಾವು ಹೋಗ್ತೀವಿ. ಆ್ಯಕ್ಚುಲಿ ನಾನು ಇನ್ನೂ ನಂದನ್ನ ನೋಡಿರಲಿಲ್ಲ, ಡೈರೆಕ್ಟಾಗಿ ಹೊರಗಡೆಯಿಂದ ದೂರದಲ್ಲಿ ನೋಡಿದ್ದೆ. ಸೊ ನಂದು ಮೇಕಪ್ ಮಾಡಿಕೊಂಡು ಬರೋಷ್ಟರಲ್ಲಿ ನಾನು ಕೂಡ ರೆಡಿ ಆಗಿಬಿಟ್ಟು ಬರೋಣ ಅಂತಂದ್ಬಿಟ್ಟು ಹೋದೆ. ಅಷ್ಟರಲ್ಲಿ ನಮ್ಮ ಅಕ್ಕ ಬಾವ ಮತ್ತು ನಂದು ಅವ್ರ ಅಪ್ಪ ಅಮ್ಮ ಕೂತ್ಕೊಂಡು ಶಾಸ್ತ್ರ ಎಲ್ಲ ಶುರು ಮಾಡಿಕೊಂಡು, ಬ್ಯಾಕ್ಗ್ರೌಂಡಲ್ಲಿ ನೋಡ್ಬೋದು ನಮ್ಮ ತಂದೆ ಕೂಡ ಕೂತಿದ್ದಾರೆ. ಆಬ್ವಿಯಸ್ಲಿ ಈ ಶಾಸ್ತ್ರಕ್ಕೆ ನಮ್ಮ ತಂದೆ ಕೂರೋಕ್ಕಾಗಲ್ಲ, ಯಾಕಂದರೆ ಅಮ್ಮ ಇಲ್ಲದೆ ಇರೋದ್ರಿಂದ ಅಕ್ಕ ಬಾವನೇ ನಮ್ಮ ಏನು ಮದುವೆ ಶಾಸ್ತ್ರ ಎಲ್ಲನೂ ಮುಂದೆ ನಿಂತ್ಕೊಂಡು ಮಾಡ್ತಿದ್ರು.
ಸೊ ತುಂಬ ಜನ ಇನ್ನೊಂದು ಅಂದ್ಕೊಂಡಿದ್ರಿ ಹೂ ಮುಡ್ಸೋ ಶಾಸ್ತ್ರದ ದಿನವೇ ನಮ್ಮದು ಎಂಗೇಜ್ಮೆಂಟ್ ಆಗಿದೆ ಅಂತ. ಆ್ಯಕ್ಚುಲಿ ಅದು ಆಲ್ಮೋಸ್ಟ್ ಮುಕ್ಕಾಲು ಭಾಗ ಎಂಗೇಜ್ಮೆಂಟ್ ಆದಂಗೆ ಲೆಕ್ಕ, ಬಟ್ ರಿಂಗ್ ಎಕ್ಸ್ಚೇಂಜ್ ಮಾಡ್ಕೊಂಡಿರಲಿಲ್ಲ. ಸೊ ನಾವು ಮದುವೆ ಟೈಮಲ್ಲಿ ಎಂಗೇಜ್ಮೆಂಟ್ ಮಾಡಬೇಕಾದ್ರೆ ರಿಂಗ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಸ್ಟೇಜ್ ಮೇಲೆ ಅಂತಲೇ ಡಿಸೈಡ್ ಆಗಿದ್ದು. ಅದಕ್ಕೆ ಹೂ ಮುಡ್ಸೋ ಶಾಸ್ತ್ರದ ದಿನ ನಾವು ಯಾವುದೇ ಥರ ರಿಂಗ್ ಎಕ್ಸ್ಚೇಂಜ್ ಮಾಡ್ಕೊಂಡಿರಲಿಲ್ಲ. ಸೊ ಅದಕ್ಕೆ ಇವತ್ತೇನು ನಡೀತಿದೆ ಅದೇ ಮೇನ್ ಎಂಗೇಜ್ಮೆಂಟ್ ಅಂತ ಅಂದ್ಬಿಟ್ಟು ಕನ್ಸಿಡರ್ ಮಾಡ್ಕೊಂಡ್ವಿ. ಸೊ ಇವಾಗ ಬೀಗರು ಇಬ್ಬರೂ ತಾಂಬೂಲನ ಎಕ್ಸ್ಚೇಂಜ್ ಮಾಡಿಕೊಂಡು ಸಿಹಿನ ಹಂಚ್ಕೊಂಡು ಇವಾಗ ಒಪ್ಪಂದ ಎಲ್ಲನೂ ಆಯಿತು. ಸೊ ಎಂಗೇಜ್ಮೆಂಟ್ಗೆ ಇವಾಗ ಶಾಸ್ತ್ರ ಏನಿದೆ ಅದೆಲ್ಲ ನಡೀತು. ನೆಕ್ಸ್ಟ್ ಇವಾಗ ನಾನು ಮತ್ತು ನಂದು ಸ್ಟೇಜ್ ಮೇಲೆ ಬರ್ತೀವಿ. ಓಕೆ, ಸೊ ಇವಾಗ ಶಾಸ್ತ್ರ ಎಲ್ಲನೂ ಆಯಿತು. ಇವಾಗ ಎಂಗೇಜ್ಮೆಂಟ್ಗೆ ರೆಡಿಯಾಗಿ ಅಂತ ಹೇಳಿದ್ದಾರೆ. ಎಂಗೇಜ್ಮೆಂಟ್ಗೆ ರೆಡಿ ಆಗ್ತಾ ಇದ್ದೀನಿ. ಸೊ ಆಲ್ರೆಡಿ ಶಾಪಿಂಗ್ ಲಾಗಲ್ಲಿ ನೋಡಿರ್ತೀರಾ ಎಂಗೇಜ್ಮೆಂಟ್ ಡ್ರೆಸ್ ಯಾವುದು ಅಂತ ಅಂದ್ಬಿಟ್ಟು. ಸೊ ದಿಸ್ ಇಸ್ ಮೈ ಅಟೈರ್ ಫಾರ್ ದ ಎಂಗೇಜ್ಮೆಂಟ್. ಆಲ್ಮೋಸ್ಟ್ ನಾವು ಮತ್ತೆ ನಮ್ಮ ಫ್ಯಾಮಿಲಿ ಸ್ವಲ್ಪ ಸಿಮಿಲರ್ ಟೀಮಲ್ಲಿ ಇದ್ವಿ. ಎಲ್ಲ ಫುಲ್ ಪರ್ಪಲ್ ವೈಟ್ ಕಲರ್. ಸೊ ಇದೇ ನನ್ನ ಎಂಗೇಜ್ಮೆಂಟ್ ಅಟೈರ್. ಯಾವ ಥರ ಇದೆ ನೋಡಿ. ಇನ್ನು ಸ್ಟೇಜ್ ಮೇಲೆ ಹೋಗ್ತೀನಿ. ಸ್ಟೇಜ್ ಮೇಲೆ ನೋಡೋದು ಹೋದ್ಮೇಲೆ ಹೇಳಿ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಹಲೋ ಎಲ್ರಿಗೂ. ಸೊ ನೀವು ಫೈನಲಿ ನೋಡ್ಬೋದು ನನ್ನ ಎಂಗೇಜ್ಮೆಂಟ್ ಲುಕ್ ರಿವೀಲ್ ಮಾಡೋ ಟೈಮ್ ಬಂತು. ಆ್ಯಂಡ್ ಯು ಕ್ಯಾನ್ ಸಿ ನನ್ನ ಲುಕ್ ಟಾಪ್ ನಾಚ್ ಆಗಿತ್ತು. ಐ ವಾಸ್ ಸೋ ಹ್ಯಾಪಿ ದ್ಯಾಟ್ ಡೇ. ಆ್ಯಂಡ್ ನೀವು ನೋಡ್ಬೋದು ನಮ್ಮ ಹೇರ್ ಸ್ಟೈಲ್ ಆಗಲಿ, ನನ್ನ ಔಟ್ಫಿಟ್ ಆಗಲಿ, ನನ್ನ ಜ್ಯುವೆಲ್ರೀಸ್ ಆಗಲಿ ಪ್ರತಿಯೊಂದೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಅರುಣಾ ಅಕ್ಕ ಫಾರ್ ಗಿವಿಂಗ್ ಮೀ ಸಚ್ ಅ ವಂಡರ್ಫುಲ್ ಲುಕ್. ಇವ್ರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಮಿಸ್ ಮಾಡ್ದೇನೆ ಚೆಕ್ ಮಾಡಿ. ಆ್ಯಂಡ್ ನೀವು ಇಲ್ಲಿ ನೋಡ್ಬೋದು ಮೋಹನ್ ಲುಕ್ ಕೂಡ ಎಷ್ಟು ಹ್ಯಾಂಡ್ಸಮ್ ಆಗಿ ಕಾಣ್ತಾ ಇದ್ದ ಮೋಹನ್ ಅವತ್ತು. ಸೋ ಗ್ಲ್ಯಾಡ್ ನಾವು ಈ ಔಟ್ಫಿಟ್ನ ಸೆಲೆಕ್ಟ್ ಮಾಡಿದ್ವಿ ಬಿಕಾಸ್ ನಾವಿಬ್ಬರು ತುಂಬ ಚೆನ್ನಾಗಿ ಕಾಣ್ತಾ ಇದ್ವಿ. ಸೊ ನೆಕ್ಸ್ಟ್ ನೀವು ನೋಡ್ಬೋದು ನಮ್ಮ ಎಂಗೇಜ್ಮೆಂಟ್ ಪ್ಲೇಟರ್ ತುಂಬ ಬ್ಯೂಟಿಫುಲ್ ಆಗಿತ್ತು. ಸೊ ಇದನ್ನು ನಮಗೆ ಗಿಫ್ಟ್ ಮಾಡಿದ್ದು ಜಿಶಾ ಆಕೃತಿಯವರು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಚ್ ಅ ಬ್ಯೂಟಿಫುಲ್ ರಿಂಗ್ ಪ್ಲೇಟರ್ನ ಹೇಳ್ಬೋದು. ಸೊ ನೀವು ನೋಡ್ಬೋದು ನಮ್ಮ ಎಂಗೇಜ್ಮೆಂಟ್ ರಿಂಗ್ನ ಮಡಗಿದ್ದೀವಿ. ಆ್ಯಂಡ್ ಫೈನಲಿ ಇಟ್ಸ್ ಟೈಮ್ ಫಾರ್ ಅವರ್ ಎಂಗೇಜ್ಮೆಂಟ್. ನಮ್ಮ ರಿಂಗ್ ಎಕ್ಸ್ಚೇಂಜ್ ಮಾಡುವಂಥ ಟೈಮ್ ಬಂತು. ಇಟ್ ವಾಸ್ ಲೈಕ್ ಅ ಡ್ರೀಮ್ ಕಮ್ ಟ್ರೂ ಅಂತ ಹೇಳ್ಬೋದು. ಎಷ್ಟು ಪ್ರೇಯರ್ಸು, ಎಷ್ಟು ವರ್ಷದ ಕನಸು ಫೈನಲಿ ನೆನಸಾಗ್ತಾಯಿತ್ತು. ಸೊ ನೀವು ನೋಡ್ಬೋದು ನಾವಿಬ್ಬರು ಹಾರ ಎಕ್ಸ್ಚೇಂಜ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಅಂದರೆ ತುಂಬ ಇಮೋಷನ್ ಅನಿಸ್ತಾ ಇತ್ತು. ಲೈಕ್ ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗಲ್ಲ ದೋಸ್ ಥಿಂಗ್ಸ್. ತುಂಬ ಬ್ಯೂಟಿಫುಲ್ ಆದಂಥ ಮೂಮೆಂಟ್ಸ್ ಇದ್ಬೋದು. ನಾವಿಬ್ರಿಗೆ ಎಷ್ಟು ಖುಷಿ ಆಗ್ತಾಯಿತ್ತು ಅಂದರೆ ನೀವು ನೋಡ್ಬೋದು ಫ್ಯಾಮಿಲೀಸ್ ಕೂಡ ಎಷ್ಟು ಹ್ಯಾಪಿ ಆಗಿದ್ರು. ಎಸ್ ಅಫ್ಕೋರ್ಸ್ ಪ್ರತಿಯೊಬ್ಬರು ಕೂಡ ತುಂಬಾ ಹ್ಯಾಪಿ ಆಗಿದ್ರು. ಆ್ಯಂಡ್ ಈ ಮೂಮೆಂಟ್ಗೋಸ್ಕರ ನಾವು ವರ್ಷಗಟ್ಟಲೆ ಕಾದಿದ್ವಿ. ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಸೇರಿಕೊಂಡು ನಮಗೆ ತುಂಬಾ ಚಿಯರ್ ಮಾಡ್ತಾಯಿದ್ರು. ಆ್ಯಂಡ್ ದಿಸ್ ಇಸ್ ದ ಹ್ಯಾಪಿಯೆಸ್ಟ್ ಮೂಮೆಂಟ್ ಆಫ್ ಮೈ ಲೈಫ್. ಆ್ಯಂಡ್ ಫೈನಲಿ ಅವಳ ಕೈಗೆ ರಿಂಗ್ ತೋರಿಸೋಂಥ ಟೈಮ್ ಬಂದೇ ಬಿಡ್ತು. ಸೊ ರಿಂಗ್ ಎಕ್ಸ್ಚೇಂಜ್ ಆದಮೇಲೆ ನಾವು ದೊಡ್ಡವ್ರ ಆಶೀರ್ವಾದ ತೊಗೋತಾ ಇದ್ವಿ. ಸೊ ಅಂಕಲ್ ನೋಡ್ಬೋದು ತುಂಬ ಖುಷಿಯಾಗಿದ್ದರು. ನಮಗೆಲ್ಲರೂ ತುಂಬ ಚೆನ್ನಾಗಿ ಬ್ಲೆಸ್ಸಿಂಗ್ ಮಾಡಿದ್ರು. ಅಂದರೆ ಈ ಮೂಮೆಂಟ್ನ ಲಿವ್ ಮಾಡೋದಾಗಲಿ ಲಿಟ್ರಲಿ ತುಂಬ ಒಂದು ಚುಟ್ಕೆ ಬಾರಿಸೋಷ್ಟಕ್ಕೆ ಪಾಸ್ ಆಗೋಯ್ತು. ವಿ ಬೋತ್ ಗಾಟ್ ಎಂಗೇಜ್ಡ್ ಆಗಲಿ, ಆ ಚಿಯರ್ ಅಪ್ ಆಗಲಿ. ಸೊ ಲೈಕ್ ಲಿಟ್ರಲಿ ಇಟ್ ವಾಸ್ ಅ ಡ್ರೀಮ್ ಕಮ್ ಟ್ರೂ. ಸೊ ಎಲ್ಲರೂ ತುಂಬ ಖುಷಿಯಾಗಿ ಬ್ಲೆಸ್ಸಿಂಗ್ ಮಾಡ್ತಾಯಿದ್ರು. ನೀವು ನೋಡ್ಬೋದು ನನಗೆ ಲಚ್ಚು ಕಂಗ್ರ್ಯಾಚುಲೇಟ್ ಮಾಡ್ತಾಯಿದ್ರು ಅಫಿಷಿಯಲಿ ಬಿಕಾಸ್ ಐ ಗಾಟ್ ಎಂಗೇಜ್ಡ್ ಅಂತ. ಸೊ ಇವಾಗ ನಮ್ಮ ಅಣ್ಣ ಅತ್ತೆ ಕೂಡ ನಮಗೆ ಬ್ಲೆಸ್ಸಿಂಗ್ಸ್ ಮಾಡ್ತಾಯಿದ್ರು. ಸೊ ಮಕ್ಕಳುಗಳೆಲ್ಲ ತುಂಬ ಆಟಾಡ್ತಾ ನಗ್ನಗ್ತಾ ಖುಷಿಯಾಗಿದ್ದರು. ನೀವು ನೋಡ್ಬೋದು ನಮ್ಮ ಮಮ್ಮಿ ಅಂತೂ ಫುಲ್ ಬ್ಯುಸಿ ಇದ್ದರು ಅವತ್ತು ಎಲ್ಲ ಅರೇಂಜ್ಮೆಂಟ್ಸ್ಗೆ. ಸೊ ರಿಂಗ್ ಎಕ್ಸ್ಚೇಂಜ್ ಆದಮೇಲೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಫೋಟೋ ಸೆಷನ್ ಶುರು ಆಯಿತು ನಮ್ಮದು.
ಇಲ್ಲೇ ಆಯ್ತಾ ನಿಮ್ಗೆ Thank you. Thank you. ಸೊ ಇಲ್ಲಿ ಇವಾಗ ನಡೀತಿರೋದು ಮಡ್ಲಕ್ಕಿ ತುಂಬೋ ಶಾಸ್ತ್ರ. ಇದು ಮೋಹನ್ ಮನೆ ಕಡೆಯವರೆಲ್ಲ ಸೇರಿ ಮಾಡ್ತಿರೋದಂಥ ಶಾಸ್ತ್ರ. ನೀವು ನೋಡ್ಬೋದು ಶ್ರುತಿ ಅಕ್ಕ ಮತ್ತು ಮೋಹನ್ ಕಡೆ ಫ್ಯಾಮಿಲಿ ಎಲ್ಲ ಸೇರಿ ಮಾಡ್ತಿರೋದು. ಅರ್ಶಿನ ಕುಂಕುಮ ಹಚ್ತಿದ್ರು, ಹೂವು ಮುಡಿಸ್ತಿದ್ರು, ಮಡ್ಲಕ್ಕಿ ತುಂಬ್ತಾಯಿದ್ರು. ಸೊ ತುಂಬ ಖುಷಿ ಅನಿಸ್ತಾಯಿತ್ತು. ಯಾಕೆ ಅಂದರೆ ಆ್ಯಕ್ಚುಲಿ ಅವತ್ತು ತುಂಬ ಲೇಟ್ ನೈಟ್ ಆಗಿತ್ತು ಈ ಶಾಸ್ತ್ರ ಎಲ್ಲ ಮಾಡಿ ಮುಗಿಸೋಷ್ಟಕ್ಕೆ. ಬಟ್ ಸ್ಟಿಲ್ ತುಂಬ ಆ್ಯಕ್ಟಿವ್ ಆಗಿ ಎಲ್ಲರೂ ಸೇರ್ಕೊಂಡು ಒಗ್ಗಟ್ಟಾಗಿ ಮಾಡುತ್ತಿರುವಂಥ ಶಾಸ್ತ್ರ. ಮತ್ತು ಅಂಕಲ್ ಕೂಡ ಗೈಡ್ ಮಾಡ್ತಾಯಿದ್ರು. ಈ ಕಡೆ ಮೋಹನ್ ಮತ್ತು ಅವ್ರ ಫ್ರೆಂಡ್ಸು ಚಿಟ್ ಚಾಟ್ ಮಾಡ್ತಾಯಿದ್ರು. ನೀವು ನೋಡ್ಬೋದು ಎಷ್ಟು ಖುಷಿಯಾಗಿದೆ ಅವತ್ತಿನ ದಿವಸ. ನಾನು ಲಿಟ್ರಲಿ ಡೇ ತುಂಬ ಬೇಗ ಪಾಸ್ ಆಯಿತು ಅನಿಸ್ತಾಯಿತ್ತು. ಆ್ಯಂಡ್ ನೆಕ್ಸ್ಟ್ ಮಡ್ಲಕ್ಕಿ ಶಾಸ್ತ್ರ ಆದಮೇಲೆ ನಮ್ಮ ಮನೆ ಕಡೆಯಿಂದ ಹೊಸಕೆ ಶಾಸ್ತ್ರನ ಮಾಡಿದರು. ಯಾಕಂದರೆ ಚಿಕ್ಕ ವಯಸ್ಸಲ್ಲಿದ್ದಾಗ ನನಗೆ ಈ ಶಾಸ್ತ್ರನ ಮಾಡಿರಲಿಲ್ಲ. ಸೊ ಈ ಶಾಸ್ತ್ರನ ನನ್ನ ಮದುವೆಗಿಂತ ಮುಂಚೆ ಮಾಡಬೇಕಿತ್ತಂತೆ. ಸೊ ಅದಕ್ಕೆ ನಮ್ಮ ಮನೆಯವರೆಲ್ಲ ಸೇರಿ ಮಾಡಿದಂಥ ಶಾಸ್ತ್ರ ಇದು. ಸೊ ಫೈನಲಿ ನಂದು ಶಾಸ್ತ್ರ ಎಲ್ಲ ಮುಗ್ದಾದ್ಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ಒಂದು ಸರ್ಪ್ರೈಸ್ ಕೊಡಬೇಕು ಅಂತ ಹೊರಗಡೆ ಎಲ್ಲ ವೆಯ್ಟ್ ಮಾಡ್ತಾಯಿದ್ರು. ಆ್ಯಂಡ್ ಇದು ಇವತ್ತಿನ ಒನ್ ಆಫ್ ದ ಬೆಸ್ಟ್ ಹೈಲೈಟ್ ಅಂತ ಹೇಳ್ಬೋದು. ಆ ಸರ್ಪ್ರೈಸ್ ಏನು ಅಂತ ನೀವೇ ನೋಡಿ.